ರಾಮೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸದ್ಯ ಎನ್ಐಎ ಅಧಿಕಾರಿಗಳಿಂದ ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದರ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೆ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳ ದಾಳಿ, ಓರ್ವನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯ ಟ್ಯಾಂಕ್ ಬಂಡ್ ಏರಿಯಾದ ನಿವಾಸಿ ಶಬ್ಬೀರ್ ಎನ್ಐಎ ಅಧಿಕಾರಿಗಳ ವಶದಲ್ಲಿ. ಇಂದು ಬೆಳಗ್ಗೆ 4 ಗಂಟೆಗೆ ಶಬ್ಬೀರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಹೆಚ್ಚಿನ ವಿಚಾರಣೆಗೆ ಬೆಂಗಳೂರಿಗೆ ಕರೆದೊಯ್ದು ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಶಬ್ಬೀರ್ಗೂ ರಾಮೇಶ್ವರಂ ಬಾಂಬ್ ಪ್ರಕರಣಕ್ಕೂ ಇದೆಯಾ ಲಿಂಕ್ ಅನ್ನೋದು ಪ್ರಶ್ನೆ. ಶಬ್ಬೀರ್ನನ್ನ ಬಾಂಬ್ ಆರೋಪಿ ಭೇಟಿ ಮಾಡಿದ ಶಂಕೆಯ ಹಿನ್ನೆಲೆ ಶಬ್ಬೀರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಕಾರಣ ಈತನಿಗೆ ಮಾಹಿತಿ ಇರಬೇಕು ಅನ್ನೋ ಕಾರಣಕ್ಕೆ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸೋದಕ್ಕೆ ಬೆಂಗಳೂರಿಗೆ ಶಬ್ಬೀರ್ನನ್ನ ಕರೆ ತರ್ತಾ ಇದೆ ಅಧಿಕಾರಿಗಳ ತಂಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಟ್ಟಲ್ಲಿ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಕ ಆ ಉಗ್ರನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ. ಬಟ್ ಆತ ಯಾರ ಅಣತಿ ಅಂತ ಕೆಲಸ ಮಾಡಿದ್ದಾನೆ, ಯಾವ ಸಂಘಟನೆಗೆ ಸೇರಿದವರು, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಇದೆ ಅಧಿಕಾರಿಗಳಿಗೆ. ಆದ್ರೆ ಆತ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಮಾಡೋದೇ ಅಧಿಕಾರಿಗಳಿಗೆ ಸವಾಲಾಗ್ತಾ ಇದೆ. ಆತ ಎಲ್ಲ ಓಡಾಡಿದ್ದ, ಯಾರನ್ನ ಭೇಟಿ ಮಾಡಿದ್ದ, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಯಾರನ್ನ ಭೇಟಿ ಮಾಡಿದ್ನಲ್ಲ ಅವರನ್ನ ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವ ಕೆಲಸ ಕೂಡ ಆಗ್ತಾ ಇದೆ. ಅದರಲ್ಲಿ ಶಬ್ಬೀರ್ ಕೂಡ ಒಬ್ಬ. ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳ ಮತ್ತೊಂದು ಹಂತದ ರೇಡ್ ಆಗಿದ್ದು ಓರ್ವನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನೇ ಶಬ್ಬೀರ್. ಈತನನ್ನ ಭೇಟಿ ಮಾಡಿರುವ ಸಾಧ್ಯತೆ ಇದೆ ಉಗ್ರ. ಹಾಗಾಗಿ ಆತನ ಬಗ್ಗೆ ಮಾಹಿತಿ ಇರಬಹುದು ಶಬ್ಬೀರ್ ಬಳಿಗೆ ಅನ್ನೋ ಕಾರಣಕ್ಕೆ ಆತನನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆ ತರ್ತಿದ್ದಾರೆ ಎನ್ಐಎ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗರಾಜ್ ಕೂಡ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಎನ್ಐಎ ಅಧಿಕಾರಿಗಳ ಕಾರ್ಯಾಚರಣೆ ತೀವ್ರ ಸ್ವರೂಪದಲ್ಲೇ ಸಾಗ್ತಾ ಇದ್ರು ಕೂಡ ಇನ್ನೂ ತನಕ ಉಗ್ರನನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಆತ ಯಾರು, ಯಾವ ಸಂಘಟನೆ, ಯಾರ ಅಣತಿಯಂತೆ ಕೆಲಸ ಮಾಡಿದ್ದಾನೆ, ಎಲ್ಲದ್ರ ಬಗ್ಗೆ ಎಕ್ಸಾಕ್ಟ್ಲಿ ಮಾಹಿತಿ ಸಿಕ್ಕಿದೆ. ಬಟ್ ಆತ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚೋದೇ ಸವಾಲ. ಈ ಮಧ್ಯದಲ್ಲಿ ಯಾರನ್ನ ಭೇಟಿ ಆಗಿದ್ದ, ಯಾರ ಆಶ್ರಯ ಕೊಟ್ಟಿದ್ರು ಅವ್ರನ್ನ ಕೂಡ ವಿಚಾರಣೆಗೆ ಒಳಪಡಿಸುವ ಕೆಲಸ ಆಗ್ತಾ ಇದೆಯಾ? ಖಂಡಿತ ಶ್ರುತಿ, ಏನು ಈಗ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ಶಬ್ಬೀರ್ ಎಂಬಾತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಒಂದು ದೊಡ್ಡ ಲೀಡ್ ಇದುವರೆಗೂ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿರೋದ್ರಲ್ಲಿ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಎನ್ಐಎ ಮೂಲಗಳ ಪ್ರಕಾರ. ಯಾಕಂತಂದರೆ ಏನು ಇದುವರೆಗೂ ಆತ ಎಲ್ಲಿಗೆ ಹೋಗಿದ್ದ, ಮೊದಲು ಏನು ಬೆಂಗಳೂರಿನಿಂದ ಹೊರಟು ಇಲ್ಲಿ ಗೊರಗುಂಟೆಪಾಳ್ಯದ ಬಳಿ ಬಸ್ ಹತ್ಕೊಂಡು ಅಲ್ಲಿಂದ ಬಳ್ಳಾರಿಗೆ ಹೋಗಿದ್ದ, ಬಳ್ಳಾರಿಯಿಂದ ಕಲಬುರಗಿಗೆ ಹೋಗಿರೋ ಬಗ್ಗೆ ಸಂಪೂರ್ಣವಾದಂಥ CCTV ವಿಜುವಲ್ಗಳು ಇದುವರೆಗೂ ಲಭ್ಯ ಆಗಿದ್ವು. ಆದರೆ ಇದುವರೆಗೂ ಯಾರನ್ನ ಭೇಟಿಯಾಗಿದ್ದ, ಯಾರ ಜೊತೆ ಸಂಪರ್ಕಕ್ಕೆ ಹೋಗಿದ್ದ ಅನ್ನೋದ್ರ ಬಗ್ಗೆ ಇದುವರೆಗೂ ಯಾವುದೇ ಒಂದು ಮಹತ್ವದ ಸುಳಿವು ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಈಗ ಬಳ್ಳಾರಿಯಲ್ಲಿ ಒಬ್ಬ ಶಬ್ಬೀರ್ ಎಂಬಾತನನ್ನು ವಶಕ್ಕೆ ಪಡೆದಿರೋದನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಎನ್ಐಎ ಅಧಿಕಾರಿಗಳಿಗೆ ಈತನನ್ನು ಭೇಟಿಯಾಗಿರೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಅಲ್ಲೇ ವಿಚಾರಣೆ ಮಾಡದೆ ಎನ್ಐಎ ಬೆಂಗಳೂರು ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದು ಹಂತಕ್ಕೆ ಇದುವರೆಗೂ ಆತ ಯಾವ ಸಂಘಟನೆಗೆ ಸೇರಿದ್ದ, ಎಲ್ಲಿದ್ದ, ಯಾರು, ಆತನ ಹಿನ್ನೆಲೆ ಏನು, ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಂಥ ಎನ್ಐಎ ಅಧಿಕಾರಿಗಳಿಗೆ ಈಗ ಆತ ಯಾರನ್ನ ಭೇಟಿಯಾಗಿದ್ದ ಅನ್ನೋ ಮಾಹಿತಿ ಸಿಕ್ಕಿರೋದ್ರಿಂದ ಎನ್ಐಎ ತನಿಖೆ ಈ ಶಂಕಿತ ಉಗ್ರನ ಹುಡುಕಾಟದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗದಂತೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಆತನ ಹುಡುಕಾಟ ತೀವ್ರವಾಗಿದ್ದು ಶೀಘ್ರದಲ್ಲೇ ಆತನ ಬಂಧನ ಸಾಧ್ಯತೆ ಇದೆ ಅಂತೇಳಿ ಎನ್ಐಎ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ನನ್ನ ಪ್ರತಿನಿಧಿ ಈಗ ತಾನೇ ಹೇಳ್ತಾ ಇದ್ರು ನಾಗರಾಜ್, ಅತಿ ದೊಡ್ಡ ಬೆಳವಣಿಗೆ ಎನ್ಐಎ ಅಧಿಕಾರಿಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಶಬ್ಬೀರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ, ಇದು ಮಹತ್ವದ ಸುಳಿವು ಆಗಬಹುದು. ರಾಮೇಶ್ವರಂ ಕೆಫೆಯ ಬಾಂಬ್ ಇಟ್ಟವನ ಆ ಉಗ್ರ ಏನಿದ್ದಾನೆ ಆತನ ಬಗ್ಗೆ ಸುಳಿವು ನೀಡೋದಕ್ಕೆ ಇದು ದೊಡ್ಡ ಮಟ್ಟದ ಮೋಟಿವ್ ಆಗಬಹುದು ಈ ಪ್ರಕರಣದಲ್ಲಿ ಎನ್ನುವಂತಹ ವಿಚಾರ. ಹಾಗಾಗಿ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಈ ಬೆಳವಣಿಗೆ. ಎನ್ಐಎ ಅಧಿಕಾರಿಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಉಗ್ರರನ್ನ ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲೇ ಈಗ 2-3 ಬಾರಿ ಎನ್ಐಎ ಅಧಿಕಾರಿಗಳ ತಂಡ ಹೋಗಿ ಬೀಡು ಬಿಟ್ಟು ಅಲ್ಲೇ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇರೋದು.